ನಮಸ್ಕಾರ ಮಕ್ಳೇ, ಎಲ್ಲರೂ ಹೇಗಿದ್ದೀರಾ? ಸರಿ, ಇವತ್ತು ನಿಮ್ಗೋಸ್ಕರ ಒಂದು ಮಜಾವಾದ ಕಥೆ ತಂದಿದ್ದೀನಿ. ಬನ್ನಿ ಎಲ್ರೂ ಹತ್ರ ಕೂತ್ಕೊಳ್ಳಿ, ಕೇಳೋಣ. ಇದು ಒಂದು ಪುಟ್ಟ ಕೋತಿ ಮತ್ತೆ ಒಂದು ಮಾಯಾ ಕನ್ನಡಿಯ ಕಥೆ. ನಮ್ಮ ಕಥೆಯ ಹೀರೋ ಇದಾನಲ್ಲ, ಅವನ ಹೆಸರು ಟಿಕ್ಕು. ಒಂದು ಸುಂದರವಾದ ದಟ್ಟವಾದ ಕಾಡಲ್ಲಿ ಈ ನಮ್ಮ ಟಿಕ್ಕು ಏನೆಲ್ಲ ಮಾಡ್ತಿದ್ದ ಅಂತ ನೋಡೋಣವಾ? ಬನ್ನಿ. ಅಬ್ಬಬಾ, ಆ ಕಾಡು ಅಂದ್ರೆ ಸುಮ್ಮನೆ ಕಾಡಲ್ಲ ಮಕ್ಕಳೇ. ಎಲ್ಲೆಲ್ಲೂ ಹಸಿರು, ಬಣ್ಣ ಬಣ್ಣದ ಹೂಗಳು, ಆಕಾಶ ಮುಟ್ಟುವಷ್ಟು ಎತ್ತರದ ಮರಗಳು, ತುಂಬಾ ಚೆನ್ನಾಗಿತ್ತು. ಅಲ್ಲೇ ನಮ್ಮ ಟಿಕ್ಕು ದಿನಪೂರ್ತಿ ಈ ಮರದಿಂದ ಆ ಮರಕ್ಕೆ, ಆ ಕೊಂಬೆಯಿಂದ ಈ ಕೊಂಬೆಗೆ ಅಂತ ಜಿಗಿತಾ, ಆಟ ಅಂತಾನೆ ಇರ್ತಿತ್ತು. ಅದಕ್ಕೆ ಆಟ ಅಂದ್ರೆ ಪ್ರಾಣ. ಆದ್ರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಏನದು ಗೊತ್ತಾ? ನಮ್ಮ ಟಿಕ್ಕುಗೆ ಒಂದು ಕೆಟ್ಟ ಅಭ್ಯಾಸ. ಅದು ತನ್ನ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೂ ಸಾಕು ಅವ್ರನ್ನ ಅಣಕಿಸೋದು, ಅವ್ರನ್ನ ನೋಡಿ ಗೇಲಿ ಮಾಡಿ ನಗೋದು ಮಾಡ್ತಿತ್ತು. ಪಾಪ, ಇದರಿಂದ ಅದರ ಸ್ನೇಹಿತರಿಗೆಲ್ಲ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು ಅಲ್ವಾ? ಹೀಗೆ ಇರ್ಬೇಕಾದ್ರೆ ಒಂದು ದಿನ ಏನಾಯ್ತು, ಟಿಕ್ಕು ಆಟ ಆಡ್ತಾ ಕಾಡಲ್ಲಿ ತುಂಬಾ ದೂರ ಹೋಗ್ಬಿಡ್ತು. ಆಗ ಒಂದು ದೊಡ್ಡ ಮರದ ಕೆಳಗಡೆ ಏನೋ ಪಳ ಅಂತ ಹೊಳಿತಿತ್ತು. ಏನೋ ಅದು ಅಂತ ಕುತೂಹಲದಿಂದ ಹತ್ರ ಹೋಗಿ ನೋಡಿದ್ರೆ ಅಲ್ಲೊಂದು ಸುಂದರವಾದ ಹಳೆಯ ಕನ್ನಡಿ ಇತ್ತು. ಆದ್ರೆ ಟಿಕ್ಕುಗೆ ಒಂದು ವಿಷಯ ಗೊತ್ತೇ ಇರಲಿಲ್ಲ. ಅದು ಬರೀ ಕನ್ನಡಿ ಆಗಿರ್ಲಿಲ್ಲ, ಅದೊಂದು ಮಾಯಾ ಕನ್ನಡಿಯಾಗಿತ್ತು. ಆಹಾ! ಕನ್ನಡಿ ನೋಡಿದ ತಕ್ಷಣ ಟಿಕ್ಕುಗೆ ಎಲ್ಲಿಲ್ಲದ ಖುಷಿ. ತಕ್ಷಣ ಅದರ ತುಂಟು ಬುದ್ಧಿ ಕೆಲ್ಸ ಮಾಡಕ್ ಶುರುವಾಯ್ತು. ಸರಿ, ಕನ್ನಡಿ ಮುಂದೆ ನಿಂತ್ಕೊಂಡು ನಾಲಿಗೆ ಹೊರಗೆ ಚಾಚಿ ಕಣ್ಣುಗಳನ್ನ ಅತ್ತಿತ್ತ ತಿರುಗಿಸಿ ಒಂದು ವಿಚಿತ್ರ ಮುಖ ಮಾಡ್ತು. ಅರೆರೆ, ಇದೇನು ಹಿಂಗಾಯ್ತು? ಟಿಕ್ಕು ಹೇಗೆ ಮುಖ ಮಾಡಿತ್ತೋ ಕನ್ನಡಿಯಲ್ಲಿ ಕಾಣ್ತಿದ್ದ ಕೋತಿ ಕೂಡ ಸೇಮ್ ಟು ಸೇಮ್ ಹಾಗೇನೇ ಮಾಡ್ತು. ಇದನ್ನ ನೋಡಿ ಟಿಕ್ಕುಗೆ ಮೊದಲು ಆಶ್ಚರ್ಯ, ಆಮೇಲೆ ಗೊಳ್ಳಂತ ನಗು ಬಂತು. ಈ ಕನ್ನಡಿ ನನ್ನನ್ನೇ ಕಾಪಿ ಮಾಡ್ತಿದೆ ಅಂತ ಅನ್ಕೊಂಡು ಇನ್ನೂ ವಿಚಿತ್ರವಾಗಿ ಮುಖ ಮಾಡೋಕ್ ಶುರು ಮಾಡ್ತು. ಟಿಕ್ಕು ಹೀಗೆ ಆಟ ಆಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಆ ಕನ್ನಡ ಒಳಗಿಂದ ಒಂದು ಆಳವಾದ ಗಂಭೀರವಾದ ಧ್ವನಿ ಕೇಳಿಸ್ತು. ಆ ಧ್ವನಿ ಹೀಗೆ ಹೇಳ್ತು, ನೀನು ಬೇರೆಯವರ ಜೊತೆ ಹೇಗೆ ನಡ್ಕೋತೀಯೋ ನಿನ್ ಜೊತೆನೂ ಹಾಗೇನೆ ನಡ್ಕೊಳ್ತಾರೆ. ಆ ಮಾತ್ ಕೇಳಿ ಟಿಕ್ಕುಗೆ ಒಂಥರ ಗಾಬರಿ ಆಯ್ತು. ಅರೆ, ಕನ್ನಡಿ ಮಾತಾಡ್ತಿದ್ಯಾ? ಇದೇನ್ ತಮಾಷೆ ಅಂತ ಅನ್ಕೊಳ್ತು. ಆಮೇಲೆ ಆ ಮಾಟಿನ ಅರ್ಥ ಏನು ಅಂತ ಅದಕ್ಕೆ ತಿಳಿನೇ ಇಲ್ಲ. ಅದೇನ್ ಹೇಳಿದ್ದು ಅಂತ ತಲೆ ಕೆಡಿಸ್ಕೊಂಡು ಸದ್ಯಕ್ಕೆ ಅಲ್ಲಿಂದ ಹೊರಟೋಯ್ತು. ಸರಿ, ಮರ್ದಿನ ಆಯಿತು. ಅಷ್ಟೊತ್ತಿಗೆ ನಮ್ಮ ಟಿಕ್ಕುಗೆ ಕನ್ನಡಿ ಹೇಳ್ದ ಮಾತೆಲ್ಲ ಮರ್ತೆ ಹೋಗಿತ್ತು. ಅದು ಮತ್ತೆ ತನ್ನ ಹಳೆ ಚಾಳಿ ಶುರು ಮಾಡ್ಕೊಳ್ತು. ಅದರ ಫ್ರೆಂಡ್ ಮೊಲ ಇದೆಯಲ್ಲ, ಅದು ಆರಾಮಾಗಿ ಕೂತು ಕ್ಯಾರೆಟ್ ತಿಂತಾ ಇತ್ತು. ಅದನ್ನ ನೋಡಿ ಟಿಕ್ಕು ಮೊಲದ ತರಾನೇ ಮುಖ ಮಾಡಿ ಅಣಕಿಸಿತು. ಪಾಪ ಆ ಮೊಲಕ್ಕೆ ತುಂಬಾ ಬೇಜಾರಾಯಿತು. ಆದ್ರೆ ಆವತ್ತೊಂದು ವಿಚಿತ್ರ ಆಯಿತು. ಏನದು ಗೊತ್ತಾ? ಸ್ವಲ್ಪ ಹೊತ್ತಲ್ಲೇ ಅಲ್ಲಿದ್ದ ಬೇರೆ ಪ್ರಾಣಿಗಳೆಲ್ಲ ಟಿಕ್ಕುನ್ ನೋಡಿ ನಗೋಕ್ ಶುರು ಮಾಡಿದ್ವು. ಅಷ್ಟೇ ಅಲ್ಲ, ಟಿಕ್ಕು ಹೇಗೆ ಜಿಗಿಯುತ್ತೋ ಹಾಗೇ ಜಿಗಿದು ಅದನ್ನೇ ಅಣಕ್ಸೋಕೆ ಶುರು ಮಾಡಿದ್ವು. ಅಯ್ಯಯ್ಯೋ, ಎಲ್ರೂ ತನ್ನನ್ನೇ ನೋಡಿ ನಗ್ತಿರೋದನ್ನ ನೋಡಿ ಟಿಕ್ಕುಗೆ ಅಳುವೆ ಬಂದ್ಬಿಡ್ತು. ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತು. ಯಾರ ಜೊತೆನೂ ಮಾತಾಡೋಕೆ, ಆಟಾಡೋಕೆ ಮನ್ಸೇ ಆಗ್ಲಿಲ್ಲ. ಸುಮ್ನೆ ಒಂಟಿಯಾಡಿ ಒಂದ್ ಕಡೆ ಹೋಗಿ ಕುತ್ಕೊಂಡ್ಬಿಡ್ತು. ಆಗ ಅದಕ್ಕೆ ಪಕ್ಕನೆ ಆ ಮಾಯಾ ಕನ್ನಡಿ ಹೇಳಿದ ಮಾತ್ ನೆನ್ಪಾಯ್ತು. ಅರೇ ಹೌದಲ್ಲ ಅನ್ಕೊಂಡು ಅದು ಬೇಗ ಕನ್ನಡಿ ಹತ್ರ ಓಡಿಹೋಯ್ತು. ಆಗ ಕನ್ನಡಿ ಮತ್ತೆ ಮಾತಾಡಿತು. ನೋಡೋ ಟಿಕ್ಕೋ, ತುಂಬ ಸಿಂಪಲ್. ನೀನು ಬೇರೆಯವರಿಗೆ ಒಂದು ನಗು ಕೊಟ್ರೆ ನಿನಗ್ ವಾಪಸ್ ನಗು ಸಿಗತ್ತೆ. ನೀನವ್ರನ್ನ ಗೇಲಿ ಮಾಡಿದ್ರೆ ನಿನ್ನನ್ನೂ ಗೇಲಿ ಮಾಡ್ತಾರೆ. ಅದೇ ನೀನು ಸ್ನೇಹ ಕೊಟ್ರೆ ನಿನಗೆ ಪ್ರತಿಯಾಗಿ ಸ್ನೇಹನೇ ಸಿಗುತ್ತೆ. ಈ ಸಾರಿ ಟಿಕ್ಕುಗೆ ಕನ್ನಡಿ ಹೇಳಿದ ಮಾತು ಕ್ಲೀನಾಗಿ ಅರ್ಥ ಆಯ್ತು. ಹಾಗಾದ್ರೆ ನನ್ನ ಫ್ರೆಂಡ್ಸ್ನ ಗೇಲಿ ಮಾಡಿದ್ದಕ್ಕೆ ತಾನೇ ಇವರೆಲ್ಲ ನನ್ನನ್ನು ಗೇಲಿ ಮಾಡಿದ್ದು ಅಂತ ಅದಕ್ಕೆ ತನ್ನ ತಪ್ಪಿನ ಅರಿವಾಯ್ತು. ಅದಕ್ಕೆ ತುಂಬಾ ಬೇಜಾರಾಯ್ತು ತನ್ನ ನಡವಳಿಕೆ ಬಗ್ಗೆ. ಅಷ್ಟೇ ಮಕ್ಳೇ, ಆ ದಿನದಿಂದ ನಮ್ಮ ಟಿಕ್ಕು ಪೂರ್ತಿಯಾಗಿ ಬದಲಾಗೋಯ್ತು. ಅದು ತನ್ನ ಎಲ್ಲಾ ಸ್ನೇಹಿತರ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡೋಕೆ ಶುರು ಮಾಡ್ತು. ಯಾರಿಗೆ ಕಷ್ಟವಾದ್ರೂ ನಾನಿದ್ದೀನಿ ಅಂತ ಸಹಾಯ ಮಾಡೋತೆ ಮುಂದೆ ಬರ್ತಿತ್ತು. ಟಿಕ್ಕುವಿನಲ್ಲೇ ಆದ ಈ ಒಳ್ಳೆ ಬದಲಾವಣೆ ನೋಡಿ ಅದರ ಸ್ನೇಹಿತರಿಗೆಲ್ಲ ಎಲ್ಲೆಲ್ಲದ ಸಂತೋಷ. ಅವರೆಲ್ರಿಗೂ ಟಿಕ್ಕು ಅಂದ್ರೆ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಆಮೇಲೇನಾಯ್ತು, ಪ್ರತಿದಿನ ಎಲ್ರೂ ಒಟ್ಟಿಗೆ ಸೇರಿ ನಗ್ತಾ ಸಂತೋಷವಾಗಿ ಆಟಾಡ್ಕೊಂಡಿದ್ರು. ನೋಡಿದ್ರಲ್ಲ ಮಕ್ಳೇ, ಈ ಕಥೆಯಿಂದ ನಾವು ಕಲಿಯೋದೇನು? ಮಾಯಾ ಕನ್ನಡಿ ಹೇಳಿದ್ದು ನಿಜ ಅಲ್ವಾ? ನಾವು ಬೇರೆಯವ್ರ ಜೊತೆ ಹೇಗಿರ್ತೀವೋ ನಮ್ ಜೊತೆನೂ ಜಗತ್ತು ಹಾಗೇನೇ ಇರುತ್ತೆ. ನಾವು ಪ್ರೀತಿ ಕೊಟ್ರೆ ನಮಗೆ ಪ್ರೀತಿನೇ ವಾಪಸ್ ಸಿಗುತ್ತೆ. ಹಾಗಾದ್ರೆ ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆ ಹೇಗೆ ಪ್ರೀತಿಯಿಂದ ಇರ್ಬೋದು, ಅವರಿಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ಎಲ್ರೂ ಒಂದ್ಸಲ ಯೋಚನೆ ಮಾಡ್ತೀರಾ?
ಆಯ್ತಾ? ಸರಿ, ಮುಂದಿನ ಕಥೆಯೊಂದಿಗೆ ಬೇಗ ಸಿಗೋಣ. ಅಲ್ಲಿಯವರೆಗೂ ಎಲ್ರೂ ಖುಷಿಯಾಗಿರಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.